ಸೊ ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಾವಣ. ಇವತ್ತು ನಾನು ನಿಮ್ಗೆ ಮಾರ್ವೆಲ್ ಕಾಮಿಕ್ಸ್ ನ ದಂತಕಥೆಗಳಲ್ಲಿ ಪ್ಯೂರ್ ಅಂಡ್ ಪರ್ಫೆಕ್ಟ್ ವಿಲನ್ ರೋಲ್ ನ ಮೇಂಟೈನ್ ಮಾಡಿದಂತ ಒಂದು ಪಾತ್ರದ ಪರಿಚಯ ಮಾಡ್ಕೊಡ್ತೀನಿ. ಇದು ಯಾವುದೋ ಒಂದು ಸಣ್ಣ ಸಾಧಾರಣವಾದಂತಹ ಪಾತ್ರ ಅಲ್ಲ, ಇದು ಮಾರ್ವೆಲ್ ಕಾಮಿಕ್ಸ್ ನ ದಂತಕಥೆಯಲ್ಲಿ ಒಂದಾದಂತಹ ಸೀಕ್ರೆಟ್ ವರ್ಸ್ ಕಥೆಯ ಮುಖ್ಯ ಪಾತ್ರ. ನೀವು ಈ ಒಂದು ಕ್ಯಾರೆಕ್ಟರ್ ನ ಕಂಪೇರ್ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅಷ್ಟು ಪರ್ಫೆಕ್ಟ್ ಆದಂತಹ ಪ್ಯೂರ್ ವಿಲನಸ್ ಕ್ಯಾರೆಕ್ಟರ್ ಈ ಡಾಕ್ಟರ್ ಡೂಮ್. ಸೊ ಇವತ್ತು ನಾವ್ ಈ ವಿಡಿಯೋದಲ್ಲಿ ನಮ್ಮ ಡಾಕ್ಟರ್ ಡೂಮ್ ಅವರ ಸಂಪೂರ್ಣವಾದಂತಹ ಇತಿಹಾಸನ ತಿಳ್ಕೊಳ್ಳೋಣ. ಡಾಕ್ಟರ್ ಡೂಮ್ ಇವರ ಒರಿಜಿನಲ್ ಹೆಸರು ವಿಕ್ಟರ್ ವ್ಯಾನ್ ಡೂಮ್. ಜನವರಿ 19, 1970 ಲ್ಯಾಟ್ವೇರಿಯಾ ದೇಶದಲ್ಲಿ ಜನಿಸಿದಂತ ಇವರ ತಂದೆ ವರ್ನರ್ ವ್ಯಾನ್ ಡೂಮ್, ತಾಯಿ ಸಿಂಥಿಯಾ ವ್ಯಾನ್ ಡೂಮ್. ತಾಯಿ ಒಬ್ಬಳು ಮಾಟಗಾತಿ. ತನ್ನ ಊರನ್ನ ಮತ್ತೆ ಊರಿನ ಮಕ್ಕಳನ್ನ ಕಾಪಾಡೋದಕ್ಕೋಸ್ಕರ ಅದೇ ಲ್ಯಾಟ್ವೇರಿಯಾದ ರೊಮಾನಿ ಜನಾಂಗದವರಿಂದ ಮಾಟಮಂತ್ರವನ್ನ ಕಲಿದುಕೊಂಡು ಎಲ್ಲರನ್ನು ಕಾಪಾಡೋದಿಕ್ಕೆ ಮುಂದಾಗ್ತಾಳೆ. ಆದರೆ ಆ ಕಾಣದ ಕೈಗಳಿಂದ ಆ ಮಕ್ಕಳನ್ನ, ಆ ಊರನ್ನ ಕಾಪಾಡಲಾಗದೆ ಸಿಂಥಿಯಾ ತನ್ನ ಆತ್ಮವನ್ನೇ ಒಬ್ಬ ರಾಕ್ಷಸನಿಗೆ ಪಣವಿಟ್ಟು ಆ ರಾಕ್ಷಸನ ಶಕ್ತಿಯನ್ನ ಪಡೆದುಕೊಳ್ತಾಳೆ. ಅಗಾಧವಾದಂತ ಆ ರಾಕ್ಷಸನ ಶಕ್ತಿಯನ್ನು ನಿಯಂತ್ರಿಸಲಾರದೆ ಸಿಂಥಿಯಾ ಆ ರಾಕ್ಷಸನ ಹಿಡಿತಕ್ಕೆ ಸಿಲುಕಿಕೊಂಡು ಅವಳು ಕೂಡ ಒಬ್ಳು ರಾಕ್ಷಸಿಯಾಗಿ ಬದಲಾಗ್ತಾಳೆ. ಎಲ್ಲರನ್ನು ಕಾಪಾಡಲು ಮುಂದಾಗಿದ್ದಂತ ನಮ್ಮ ಸಿಂಥಿಯಾ ಆ ರಾಕ್ಷಸನ ಹಿಡಿತಕ್ಕೆ ಸಿಕ್ಕಿ ಎಲ್ಲರನ್ನು ಭಕ್ಷಿಸಲು ಮುಂದಾಗ್ತಾಳೆ. ಆಗ ಆ ರೊಮಾನಿಯ ಜನಾಂಗದವರು ಇವಳನ್ನ ಹೀಗೆ ಬಿಟ್ರೆ ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾಳೆ, ಇವಳೊಬ್ಳು ಹುಚ್ಚಿ, ಇವಳೊಬ್ಳು ಮಾಟಗಾತಿ ಅಂತ ಹೇಳಿ ಆಕೆಯನ್ನ ಸಾಯಿಸೋದಕ್ಕೆ ಮುಂದಾಗ್ತಾರೆ. ಆಗ ನಮ್ಮ ವಿಕ್ಟರ್ 11 ವರ್ಷದ ಬಾಲಕ. ಆಗ ಆ ಊರಿನಲ್ಲಿರುವಂತಹ ಸೈನಿಕರು ಸಿಂಥಿಯಾನ ಕೊಂದಾಕ್ತಾರೆ. ಸಿಂಥಿಯಾ ತನ್ನ ಕೊನೆ ಉಸಿರನ್ನ ಎಳಿಬೇಕಾದ್ರೆ ನಮ್ಮ ವರ್ನರ್ ವ್ಯಾನ್ ಡೂಮ್ ಅವ್ರಿಗೆ ಹೇಳ್ತಾಳೆ, ನನ್ನ ಮಗನನ್ನ ದಯವಿಟ್ಟು ಇಲ್ಲಿಂದ ಕರ್ಕೊಂಡೋಗಿ ಅವನ್ನ ತುಂಬಾ ಚೆನ್ನಾಗಿ ಓದಿಸಿ, ನನ್ನ ಹಾಗೆ ಅವನು ಆಗೋದು ಬೇಡ ಅಂತ ಹೇಳಿ ತನ್ನ ಕೊನೆ ಉಸಿರನ್ನ ತಾಯಿ ಸಿಂಥಿಯಾ ಬಿಡ್ತಾಳೆ. ತಂದೆ ಒಬ್ಬ ತಜ್ಞ, ಆಯುರ್ವೇದದ ತಜ್ಞ, ಅವನು ಎಂತ ರೋಗನಾದ್ರೂ ಗುಣಪಡಿಸುವಂತಹ ಒಬ್ಬ ಹೀಲರ್. ಈಗ ತಾಯಿ ಇಲ್ಲದೆ ತನ್ನ ತಂದೆಯೊಂದಿಗೆ ಬದುಕುತ್ತಿದ್ದಾನೆ ನಮ್ಮ ವಿಕ್ಟರ್ ವ್ಯಾನ್ ಡೂಮ್. ತಂದೆ ವರ್ನರ್ ವ್ಯಾನ್ ಡೂಮ್ ಅವರು ಕೂಡ ತನ್ನ ಮಗನಿಗಾಗಿಯೇ ಈಗ ಬದುಕಿದ್ದಾರೆ. ಸಿಂಥಿಯಾಳ ಆಸೆಯೊಂದೇ ತನ್ನ ಮಗನನ್ನ ಒಬ್ಬ ಮೇಧಾವಿಯಾಗಿ ಮಾಡಬೇಕೆಂದು ವರ್ನರ್ ಹಗಲು ರಾತ್ರಿ ಎನ್ನದೆ ಕಷ್ಟಗಳನ್ನ ಪಡ್ತಾ ಇರ್ತಾನೆ. ಮಗನಿಗಾಗಿ ತನ್ನ ಪ್ರಾಣವನ್ನ ಪಣಕ್ಕಿಟ್ಟಿರ್ತಾನೆ. ಆದರೆ 11 ವರ್ಷದ ಪುಟ್ಟ ಬಾಲಕನಾದಂತ ನಮ್ಮ ವಿಕ್ಟರ್ಗೆ ಆ ರೊಮಾನಿ ಜನಾಂಗದವರ ವಿರುದ್ಧ ದ್ವೇಷ ಉಟ್ಕೊಂಡಿರುತ್ತೆ. ತನ್ನ ತಾಯಿಯ ಸಾವಿಗೆ ಕಾರಣರಾದಂತಹ ರೊಮಾನಿ ಜನಾಂಗದವರ ವಿರುದ್ಧ ಪ್ರತಿಕಾರವನ್ನ ತೀರಿಸ್ಕೋತೀನಿ ಅನ್ನುವಂತ ಶಪಥನ ಆಗ್ತಾನೆ ವಿಕ್ಟರ್. ಹಾಗೆ ತನ್ನ ತಂದೆಗೆ ಗೊತ್ತಾಗದ ಹಾಗೆ ತನ್ನ ತಾಯಿಯ ಮಾಟಮಂತ್ರದ ಶಕ್ತಿಗಳನ್ನು ಕೂಡ ಗೌಪ್ಯವಾಗಿ ಕಳಿತುಕೊಳ್ಳಲು ಮುಂದಾಗ್ತಾನೆ. ಹೀಗೆ ಒಂದು ದಿನ ಆ ಊರಿನ ಮುಖ್ಯ ವ್ಯಕ್ತಿಯಾದಂತಹ ಬ್ಯಾರನ್ನ ಹೆಂಡತಿಗೆ ಕ್ಯಾನ್ಸರ್ ಬಂದಿರುತ್ತೆ. ಅವಳ ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡೋದಿಕ್ಕೆ ಅಂತ ನಮ್ಮ ವರ್ನರ್ ವ್ಯಾನ್ ಡೂಮ್ ಅವರನ್ನ ಆ ವ್ಯಕ್ತಿ ಕರೆಸಿರ್ತಾನೆ. ಆಗ ವರ್ನರ್ ಹೋಗಿ ಆ ಕಾಯಿಲೆಯ ಬಗ್ಗೆ ತಿಳ್ಕೊಂಡಾಗ ಅವನಿಗೆ ಗೊತ್ತಾಗುತ್ತೆ ಇದು ಕ್ಯಾನ್ಸರ್ ಅಂತ. ಯಾರು ಕೂಡ ಇದನ್ನು ಗುಣಪಡಿಸೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಿದ್ದಂತಹ ವರ್ನರ್, ನಾನು ಈ ಕಾಯಿಲೆಯನ್ನ ಗುಣಪಡಿಸ್ತೀನಿ ಅಂತ ಹೇಳಿ ಆ ಕಾಯಿಲೆಯನ್ನ ಗುಣಪಡಿಸೋದಿಕ್ಕೆ ಮುಂದಾಗ್ತಾನೆ. ಯಾಕೆ ವರ್ನರ್ ಈ ನಿರ್ಧಾರವನ್ನ ತಗೋತಾನೆ ಅಂದ್ರೆ ತನ್ನ ಮಗನ ಭವಿಷ್ಯಕ್ಕಾಗಿ ಈ ನಿರ್ಧಾರನ ತಗೋತಾನೆ. ಇದರಿಂದ ನನಗೇನಾದ್ರೂ ಪರವಾಗಿಲ್ಲ, ನನ್ನ ಮಗನಿಗೆ ಒಳ್ಳೇದಾಗುತ್ತೆ, ಅವನು ತುಂಬಾ ಚೆನ್ನಾಗಿ ಓದಿ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ತಿಳ್ಕೊಂಡು ವರ್ನರ್ ಕ್ಯಾನ್ಸರ್ ನ ಗುಣ ಮಾಡೋದಾಗಿ ಆ ಬ್ಯಾರನ್ ಅನ್ನುವ ಆ ಮುಖ್ಯ ವ್ಯಕ್ತಿಗೆ ಭರವಸೆಯನ್ನ ಕೊಡ್ತಾನೆ. ಆಗ ಆ ಮುಖ್ಯ ವ್ಯಕ್ತಿ ನಮ್ಮ ವರ್ನರ್ಗೆ ಬೇಕಾದಷ್ಟು ಹಣವನ್ನ ಕೊಟ್ಟು ಕಳಿಸ್ತಾನೆ. ಆಗ ವರ್ನರ್ ಆ ಹಣವನ್ನ ತಗೊಂಡು ತನ್ನ ಮಗನನ್ನು ಕರ್ಕೊಂಡು ಆ ಊರನ್ನೇ ಬಿಟ್ಟು ಓಡೋಗೋದಿಕ್ಕೆ ಮುಂದಾಗ್ತಾನೆ. ಅದೇ ಸಮಯಕ್ಕೆ ಆ ಬ್ಯಾರನ್ನ ಹೆಂಡತಿ ಕೂಡ ಸತ್ತೋಗ್ತಾಳೆ. ಅದರಿಂದ ಕೋಪಗೊಂಡಂತ ವರ್ನರ್ ತನ್ನ ಸೈನಿಕರನ್ನ ನಮ್ಮ ವರ್ನರ್ನ ಎಲ್ಲೇ ಇದ್ರು ಹಿಡ್ಕೊಂಡು ಹುಡ್ಕೊಂಡು ಹೇಳ್ಕೊಂಡ್ ಬನ್ನಿ ಅಂತ ಹೇಳಿ ಕಳಿಸ್ತಾನೆ. ಈ ವಿಷಯ ವರ್ನರ್ಗೆ ತಿಳಿತಿದ್ದಾಗೆ ವರ್ನರ್ ಕೂಡ ತನ್ನನ್ನ ತಾನು ಮತ್ತೆ ತನ್ನ ಮಗನನ್ನ ತಾನು ಕಾಪಾಡೋದಿಕ್ಕೆ ಆ ಊರಿನ ಕಾಡಿನ ಹತ್ರ ಓಡೋಗ್ತಾನೆ. ಈ ಸೈನಿಕರು ಕೂಡ ಅವರನ್ನ ಹಿಂದೆನೆ ಅಟ್ಟಾಡ್ಸ್ಕೊಂಡು ಬರ್ತಾ ಇರ್ತಾರೆ. ಆ ಚಳಿಗಾಲದ ಕತ್ತಲಿನ ಮಂಜಿನ ಮಸುಕಿನಲ್ಲಿ ವರ್ನರ್ ತನ್ನ ಮಗನನ್ನ ತನ್ನ ಎದೆಗವಚಿಕೊಂಡು ಓಡ್ತಾ ಇದ್ದಾನೆ. ಬ್ಯಾರನ್ನ ಸೈನಿಕರು ಕೂಡ ಅವನನ್ನ ಬೆಂಬಿಡದೆ ಅವನ ಹಿಂದೆನೆ ಓಡ್ತಾ ಇದ್ದಾರೆ. ಆಗ ಅವರಿಂದ ರಕ್ಷಿಸಿಕೊಳ್ಳಲು ವರ್ನರ್ ಒಂದು ಮಂಜಿನ ಗುಹೆಯ ಒಳಗಡೆ ಹೋಗಿ ಔತ್ಕೋತಾನೆ. ಅದು ಒಂದು ಮಂಜಿನ ಗುಹೆ, ರಕ್ತವನ್ನೇ ಅಲ್ಲ ಇಡೀ ದೇಹವನ್ನೇ ಎಪ್ಪುಗಟ್ಟಿಸಿ ಕಲ್ಲಾಕಿಸುವಂತಹ ಮಂಜಿನ ಗುಹೆ. ಆ ಮಂಜಿನ ಗುಹೆಯಲ್ಲಿ ಅವಿತುಕೊಳ್ಳುತ್ತಿರುವಂತಹ ನಮ್ಮ ವರ್ನರ್ ತನ್ನ ಮಗನಿಗೆ ಆ ಚಳಿಯ ಅನುಭವವಾಗಬಾರದೆಂದು ಎದೆಗಪ್ಪಿಕೊಂಡು ತನ್ನ ದೇಹದ ಬಿಸಿ ಗಾಳಿಯಿಂದ ಕಾಪಾಡ್ತಾ ಇರ್ತಾನೆ. ಹಾಗೆ ಸಮಯ ಕಳೆಯುತ್ತಿದ್ದಂತೆ ಆ ಮಂಜಿನ ತೀಕ್ಷ್ಣತೆ ಹೆಚ್ಚಾಗಿ ವರ್ನರ್ ನಿಧಾನವಾಗಿ ಮಂಜಿನ ಗಡ್ಡೆಯಾಗಿ ಬದಲಾಗುತ್ತಿದ್ದಾನೆ. ಆದರೆ ವಿಕ್ಟರ್ ತನ್ನ ತಂದೆಯ ಎದೆಯಲ್ಲೇ ಮಗುವಿನಂತೆ ಮಲಗಿದ್ದಾನೆ. ಯಾವಾಗ ನಮ್ಮ ವಿಕ್ಟರ್ಗೆ ಜ್ಞಾನೋದಯವಾಗುತ್ತೋ, ಎಚ್ಚರ ಆಗುತ್ತೋ, ಆಗ ನೋಡ್ತಾನೆ ಅವರ ತಂದೆ ಸಂಪೂರ್ಣವಾಗಿ ಮಂಜುಗಡ್ಡೆಯಾಗಿದ್ದಾರೆ. ಆಗ ಆ ಬ್ಯಾರನ್ನ ಸೈನಿಕರು ಕೂಡ ಆ ದೇಹವನ್ನ ನೋಡಿ ಅದಕ್ಕೆ ಯಾವುದೇ ರೀತಿಯಂತ ಶ್ಲಾಘನೆಯನ್ನೂ ಕೊಡದೆ
ಆ ದೇಹವನ್ನ ಅಲ್ಲೇ ಬಿಟ್ಟೋಗ್ಬಿಡ್ತಾರೆ. ಈ ಎಲ್ಲ ಘಟನೆಗಳಿಂದ ಕ್ರೋಧನಾಗಿ ಆ ಮುಂಜಾನೆಯ ಸೂರ್ಯನ ಚಿನ್ನದ ಕಿರಣಗಳ ಮುಂದೆ ನಿಂತ್ಕೊಂಡು ಕೋಪದಿಂದ ಕಿರಿಚ್ತಾ ಇದ್ದಾನೆ, ಕೋಪದಿಂದ ಹರಿಚ್ತಾ ಇದ್ದಾನೆ. ಆಗ ವಿಕ್ಟರ್ ಒಂದು ಶಪಥ ಮಾಡ್ತಾನೆ, ಇಡೀ ಸಂಪೂರ್ಣ ಲ್ಯಾಟ್ವೇರಿಯಾ ನನ್ನ ಮುಷ್ಟಿಯಲ್ಲಿರಬೇಕು ಅಂತ ಹೇಳಿ ಆ ಪುಟ್ಟ ಬಾಲಕ ಮತ್ತೆ ಅವನ ಆ ಹಳ್ಳಿಗೆ ಹೋಗಿ ಅವನ ತಾಯಿಯ ಮಾಟ ಮಂತ್ರಗಳನ್ನ ಮತ್ತೆ ಕಲಿಯೋದಿಕ್ಕೆ ಪುನರಾರಂಭಿಸ್ತಾನೆ. ಅದರ ಜೊತೆಗೆ ತನ್ನ ವಿದ್ಯಾಭ್ಯಾಸದಲ್ಲೂ ಕೂಡ ಅವನು ಗಮನನ ಕೊಡ್ತಾನೆ. ಅವನ ವಿದ್ಯಾಭ್ಯಾಸದಲ್ಲಿ ವಿಕ್ಟರ್ ಒಬ್ಬ ಬುದ್ಧಿವಂತ ವ್ಯಕ್ತಿಯಾಗಿ ಬೆಳೆದ. ಯಾರು ಕೂಡ ಎಂದು ಕಂಡು ಕೇಳಿರದಂತಹ ಹೊಸ ಅನ್ವೇಷಣೆಗಳನ್ನು ಮಾಡತೊಡಗಿದ. ತುಂಬಾ ಚುರುಕು ಜೀನಿಯಸ್ ಬುದ್ಧಿವಂತನಾಗಿದ್ದಂತಹ ನಮ್ಮ ವಿಕ್ಟರ್ ಜ್ಞಾನ, ವಿಜ್ಞಾನ ಮತ್ತು ತನ್ನ ತಾಯಿಯ ಮಾಟ ಮಂತ್ರಗಳ ಶಕ್ತಿಯಿಂದ ವಿಕ್ಟರ್ ಈಗ ದ ಮ್ಯಾನ್ ಆಫ್ ಸೈನ್ಸ್ ಅಂಡ್ ಸೋರ್ಸರಿ ಆಗಿದ್ದಾರೆ. ಸೋರ್ಸರಿಯಲ್ಲೂ ಕೂಡ ನಿಪುಣರಾಗಿದ್ದಂತಹ ನಮ್ಮ ಡಾಕ್ಟರ್ ಡೂಮ್ಗೆ ಆಗ ಗೊತ್ತಾಗುತ್ತೆ ತನ್ನ ತಾಯಿಯ ಆತ್ಮವನ್ನ ಮೆಫಿಸ್ಟೋ ಅನ್ನುವಂತ ಒಬ್ಬ ರಾಕ್ಷಸ ಬಂಧಿಸಿಟ್ಟಿದ್ದಾನೆ. ಮೆಫಿಸ್ಟೋ ಅನ್ನುವಂತ ಒಬ್ಬ ರಾಕ್ಷಸನಿಂದಾನೇ ನನ್ನ ತಾಯಿ ತನ್ನ ಶಕ್ತಿಯನ್ನ ಪಡೆದುಕೊಂಡಿದ್ಲು ಅಂತ ತಿಳಿದುಕೊಂಡಂತಹ ಡಾಕ್ಟರ್ ಡೂಮ್ ತನ್ನ ತಾಯಿಯ ಆತ್ಮವನ್ನು ಬೆಳೆಸೋದಿಕ್ಕಾಗಿ ಒಂದು ಹೊಸ ಮೆಷಿನ್ ಅಂದ್ರೆ ಒಂದು ಹೊಸ ಯಂತ್ರವನ್ನ ಸೃಷ್ಟಿ ಮಾಡಲು ಮುಂದಾಗ್ತಾನೆ ವಿಕ್ಟರ್. ಅದು ಯಾವುದೋ ಒಂದು ಸಾಮಾನ್ಯವಾದಂತಹ ಮೆಷಿನ್ ಅಲ್ಲ, ಅದು ಡೈಮೆನ್ಷನ್ ಗಳ ಪೋರ್ಟಲ್ ಗಳನ್ನ ಓಪನ್ ಮಾಡುವಂತಹ ಮೆಷಿನ್. ಅದು ನಿಮ್ಮನ್ನ ಎಲ್ಲಿಗೆ ಬೇಕಾದರೂ ಟೆಲಿಪೋರ್ಟ್ ಮಾಡುವಂತಹ ಮೆಷಿನ್, ಬೇಕಾದ ಆಯಾಮಗಳಿಗೆ ದಾರಿಯನ್ನು ತೋರಿಸುವಂತಹ ಮೆಷಿನ್. ಈ ಮೆಷಿನ್ ಸಾಧಾರಣವಾದಂತಹ ಮೆಷಿನ್ ಅಂತೂ ಅಲ್ವೇ ಅಲ್ಲ. ಇದಕ್ಕೆ ಬೇಕಾಗಿರುವಂತಹ ಪರಿಕರಗಳಾಗಲಿ ಜ್ಞಾನಗಳಾಗಲಿ ನಮ್ಮ ವಿಕ್ಟರ್ ಹತ್ರ ಈಗ ಕಡಿಮೆನೇ ಇದೆ. ಆದರೆ ಅದೃಷ್ಟವೇನೆಂದರೆ ನಮ್ಮ ವಿಕ್ಟರ್ ನ ಆ ಜ್ಞಾನ ಮತ್ತೆ ತಂತ್ರಜ್ಞಾನಗಳು ಆಗಿನ ವಿಜ್ಞಾನಿಗಳ ಗಮನನ ತುಂಬಾನೇ ಸೆಳಿತಾ ಇದ್ದೋ. ಆದ್ದರಿಂದ ನಮ್ಮ ವಿಕ್ಟರ್ ವ್ಯಾನ್ ಡೂಮ್ಗೆ ಯುನೈಟೆಡ್ ಸ್ಟೇಟ್ ನ ಎಂಪೈರ್ ಸ್ಟೇಟ್ ಯೂನಿವರ್ಸಿಟಿಯಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಅವಕಾಶ ಸಿಕ್ಕಿತು. ಆಗ ಇದೇ ಯೂನಿವರ್ಸಿಟಿಯಲ್ಲಿ ನಮ್ಮ ವಿಕ್ಟರ್ ವ್ಯಾನ್ ಡೂಮ್ ಅವರಿಗೆ ರೀಡ್ ರಿಚರ್ಡ್, ಸೂಸನ್ ಸ್ಟಾಮ್, ಬೆನ್ ಗ್ರಿಮ್ಸ್ ಹಾಗೆ ಜಾನಿ ಸ್ಟಾಮ್ ಕೂಡ ಗೆಳೆಯರಾಗ್ತಾರೆ. ರೀಡ್ ರಿಚರ್ಡ್ ಹಾಗೂ ನಮ್ಮ ವಿಕ್ಟರ್ ವ್ಯಾನ್ ಡೂಮ್ ಅವರು ಒಂದೇ ಮನಸ್ಥಿತಿ ಮತ್ತೆ ಒಂದೇ ಜ್ಞಾನ ವಿಜ್ಞಾನಗಳನ್ನ ಹೊಂದಿರ್ತಾರೆ. ಆದರೆ ವಿಕ್ಟರ್ ಯಾವಾಗಲೂ ರೀಡ್ ಗಿಂತ ನಾನೇ ತುಂಬಾ ಶ್ರೇಷ್ಠನೆಂದು ಭಾವಿಸಿರುತ್ತಾನೆ. ಆದರೂ ಕೂಡ ಇಬ್ಬರು ಕೂಡ ಸಹೃದಯಿ ಸ್ನೇಹಿತರು. ಹೀಗೆ ಒಂದು ದಿನ ನಮ್ಮ ವಿಕ್ಟರ್ ತಾನು ಬಂದಿದ್ದಂತ ಕೆಲಸವನ್ನು ಪೂರ್ಣಗೊಳಿಸಲು ಮುಂದಾಗುತ್ತಾನೆ. ಅವನು ಅಂದುಕೊಂಡ ಹಾಗೆ ಆ ಯಂತ್ರವನ್ನ ಸೃಷ್ಟಿಸಿ ಬಿಡುತ್ತಾನೆ. ಆದರೆ ಆ ಯಂತ್ರದಲ್ಲಿರುವ ದೋಷಗಳನ್ನ ನಮ್ಮ ರೀಡ್ ರಿಚರ್ಡ್ ಮೊದಲೇ ತಿಳಿದುಕೊಂಡಿರುತ್ತಾನೆ. ಅದರ ಬಗ್ಗೆ ಎಷ್ಟೇ ನಮ್ಮ ವಿಕ್ಟರ್ ವ್ಯಾನ್ ಡೂಮ್ಗೆ ಎಚ್ಚರಿಸಿದರೂ ಕೂಡ ವಿಕ್ಟರ್ ಅವನ ಮಾತನ್ನು ನಿರಾಕರಿಸಿ ಆ ಯಂತ್ರವನ್ನ ಶುರು ಮಾಡಿಬಿಡುತ್ತಾನೆ. ರೀಡ್ ರಿಚರ್ಡ್ ಕೊಟ್ಟಂತ ಸಲಹೆಯನ್ನು ನಿರಾಕರಿಸಿದಂತ ನಮ್ಮ ಡಾಕ್ಟರ್ ಡೂಮ್ ನ ಯಂತ್ರವು ಒಂದು ಮಹಾನ್ ಸ್ಫೋಟದೊಂದಿಗೆ ಇಡೀ ಸಂಪೂರ್ಣ ಲ್ಯಾಬ್ ಅನ್ನೇ ಭಸ್ಮ ಮಾಡಿಬಿಡುತ್ತದೆ. ಆ ಲ್ಯಾಬ್ ಅಲ್ಲೇ ಇದ್ದಂತಹ ನಮ್ಮ ವಿಕ್ಟರ್ ವ್ಯಾನ್ ಡೂಮ್ ಅವರಿಗೂ ಕೂಡ ತುಂಬಾ ತೀವ್ರವಾದ ಅಪಘಾತವಾಗುತ್ತದೆ. ಅದರಲ್ಲೂ ಕೂಡ ತನ್ನ ಮುಖದ ಲಕ್ಷಣವನ್ನೇ ಕಳೆದುಕೊಂಡಿರುತ್ತಾರೆ ನಮ್ಮ ವಿಕ್ಟರ್ ವ್ಯಾನ್ ಡೂಮ್ ಅವರು. ಇದರ ಪರಿಣಾಮ ಅವರನ್ನು ಆ ಲ್ಯಾಬ್ ಇಂದ, ಆ ಯೂನಿವರ್ಸಿಟಿಯಿಂದ ಹೊರಹಾಕಲಾಗುತ್ತದೆ. ಆಗ ನಮಗೆ ಗೊತ್ತಾಗುತ್ತದೆ ರೀಡ್ ರಿಚರ್ಡ್ ಹೇಳಿದಂತ ಆ ತಪ್ಪನ್ನ ನಮ್ಮ ಡಾಕ್ಟರ್ ಡೂಮ್ ಅವರು ಯಾವಾಗಲೂ ಸರಿಪಡಿಸಿರುತ್ತಾರೆ. ಆದರೂ ಆ ಯಂತ್ರ ಯಾತಕ್ಕೆ ಸ್ಫೋಟಗೊಂಡಿತು ಅಂದ್ರೆ ಆ ಯಂತ್ರವನ್ನ ಬೆನ್ ಗ್ರಿಮ್ಸ್ ಹಾಳು ಮಾಡಿರುತ್ತಾನೆ. ವಿಕ್ಟರ್ ಅನ್ನು ಕಂಡರೆ ಸಹಿಸದಂತ ಬೆನ್ ಗ್ರಿಮ್ ಅವನ ಯಂತ್ರವನ್ನು ಹಾಳು ಮಾಡಿರುತ್ತಾನೆ. ಆದರೆ ಈ ವಿಷಯವನ್ನು ಯಾರಿಗೂ ಹೇಳದೆ ಬೆನ್ ಗ್ರಿಮ್ಸ್ ಗೌಪ್ಯವಾಗಿ ತನ್ನಲ್ಲೇ ಅಡಗಿಸಿಕೊಂಡಿರುತ್ತಾನೆ. ನಂತರ ನಮ್ಮ ವಿಕ್ಟರ್ ವ್ಯಾನ್ ಡೂಮ್ ಅನ್ನು ಆ ಯೂನಿವರ್ಸಿಟಿಯಿಂದ ಹೊರಹಾಕಿದ್ದ ಕಾರಣ ನಮ್ಮ ವಿಕ್ಟರ್ ವ್ಯಾನ್ ಡೂಮ್ ಪ್ರಪಂಚದ ಪರ್ಯಟನೆಗಾಗಿ ಹೊರಡುತ್ತಾನೆ. ಹೀಗೆ ಒಂದು ದಿನ ಭಾರತದ ಹಿಮಾಲಯದ ತಪ್ಪಲಿನಲ್ಲಿ ನಡೆದುಕೊಂಡು ಹೋಗುವಾಗ ಹಿಮಪಾತಕ್ಕೆ ಸಿಲುಕಿದಂತ ನಮ್ಮ ವಿಕ್ಟರ್ ವ್ಯಾನ್ ಡೂಮ್ ಅವರನ್ನು ಟಿಬೇಟಿಯನ್ನರು ರಕ್ಷಿಸುತ್ತಾರೆ. ಆಗ ನಮ್ಮ ವಿಕ್ಟರ್ ವ್ಯಾನ್ ಡೂಮ್ ಆ ಟಿಬೇಟ್ ನ ಸನ್ಯಾಸಿಗಳ ಕರಕುಶಲತೆಯನ್ನು ಕಲಿತುಕೊಳ್ಳುತ್ತಾರೆ. ಆ ಮಾಂಗ್ಸ್ ಗಳ ಶ್ರದ್ಧೆ ಮತ್ತು ಶಿಸ್ತನ್ನು ಕಲಿತುಕೊಂಡು ಸಮರ ಕಲೆಯ ಸರದಾರನಾಗ್ತಾರೆ ನಮ್ಮ ವಿಕ್ಟರ್ ವ್ಯಾನ್ ಡೂಮ್. ಆಗ ನಮ್ಮ ವಿಕ್ಟರ್ ವ್ಯಾನ್ ಡೂಮ್ ಅವರು ಅವರಿಗೆ ಅವರೇ ಸ್ವತಃ ಒಂದು ಕವಚವನ್ನು ತಯಾರಿಸಿಕೊಳ್ಳಲು ಮುಂದಾಗುತ್ತಾರೆ. ಮೊದಲಿಗೆ ತನ್ನ ದೇಹದ ಕವಚವನ್ನು ಸೃಷ್ಟಿಕೊಂಡಂತಹ ಡಾಕ್ಟರ್ ಡೂಮ್ ಅವರು ನಂತರ ತನ್ನ ಮುಖಕ್ಕೆ ಲೋಹದ ಮುಖವಾಡವನ್ನು ಹಾಕಿಕೊಳ್ಳಲು ಇಚ್ಛಿಸುತ್ತಾರೆ. ಆ ಲೋಹದ ಮುಖವಾಡ ಇನ್ನು ಬೆಂಕಿಯಲ್ಲಿ ಕೆಂಪಾಗಿ ಉರಿಯುತ್ತಿರುತ್ತದೆ. ಆಗ ಡಾಕ್ಟರ್ ಡೂಮ್ ತನ್ನ ಎಲ್ಲಾ ನೋವುಗಳನ್ನು ನೆನೆಸಿಕೊಂಡು ಆ ಕೆಂಪಾಗಿ ಕಾಯುತ್ತಿರುವಂತಹ ಮುಖವಾಡವನ್ನೇ ಎತ್ತಿ ತನ್ನ ಮುಖಕ್ಕೆ ಇಟ್ಟುಕೊಳ್ಳುತ್ತಾರೆ. ಆ ಕಾದ ಲೋಹದ ಮುಖವಾಡ ನಮ್ಮ ಡಾಕ್ಟರ್ ಡೂಮ್ ಅವರ ಮುಖಕ್ಕೆ ಎಂದು ಹೊರಬರದಂತೆ ಅಂಟಿಕೊಳ್ಳುತ್ತದೆ. ಆಗ ನಮ್ಮ ವಿಕ್ಟರ್ ವ್ಯಾನ್ ಡೂಮ್ ಡಾಕ್ಟರ್ ಡೂಮ್ ಆಗಿ ಬದಲಾಗುತ್ತಾರೆ. ಈಗ ನಮ್ಮ ಡಾಕ್ಟರ್ ಡೂಮ್ ಅವರು ಸಮರ ಕಲೆಯ ಸರದಾರ, ವಿಜ್ಞಾನಿ, ಒಬ್ಬ ಮಾಟಗಾರ, ಮಹಾನ್ ಜ್ಞಾನಿ ಡಾಕ್ಟರ್ ಡೂಮ್. ಇದು ನಮ್ಮ ಕಂಪ್ಲೀಟ್ ಒರಿಜಿನ್ ಹಿಸ್ಟರಿ ಆಫ್ ಅವರ್ ಡಾಕ್ಟರ್ ಡೂಮ್. ಇದಾದ್ಮೇಲೆ ನಮ್ಮ ಡಾಕ್ಟರ್ ಡೂಮ್ ಅವರು ನಮ್ಮ ರೀಡ್ ರಿಚರ್ಡ್ ನ ವಿರುದ್ಧ ತಿರುಗಿ ಬೀಳ್ತಾರೆ. ಅದಾದ್ಮೇಲೆ ಲ್ಯಾಟ್ವೇರಿಯಾನ ತನ್ನ ವಶದಲ್ಲಿ ಇಟ್ಕೋತಾರೆ. ರೊಮಾನಿ ಜನಾಂಗ ಅಂದ್ರೆ ಅವರ ಜನಾಂಗನ ಬೆಳೆಸೋದಿಕ್ಕೆ ಮುಂದಾಗ್ತಾರೆ. ಅಷ್ಟೇ ಅಲ್ಲದೆ ಕೊನೆಗೆ ತನ್ನ ತಾಯಿಯ ಆತ್ಮವನ್ನು ಕೂಡ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ಅವರ ಸಹಾಯದಿಂದ ಬಿಡಿಸ್ತಾರೆ. ಈಗ ನಮ್ಮ ಡಾಕ್ಟರ್ ಡೂಮ್ ಅವರ ಹತ್ರ ಫ್ಲೈಟ್ ಇದೆ, ಮ್ಯಾಜಿಕ್ ಇದೆ, ಸೂಪರ್ ಹ್ಯೂಮನ್ ಸ್ಟ್ರೆಂತ್ ಇದೆ, ಟೆಲಿಪತಿ ಅನ್ನುವಂತ ಒಂದು ಪವರ್ ಇದೆ, ಲೇಸರ್ ಪ್ರೊಜೆಕ್ಷನ್ ನ ಮಾಡಬಹುದು, ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಕ್ಟ್ ಅಲ್ಲಂತೂ ಇವ್ರನ್ನ ಬೀಟ್ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಮೈಂಡ್ ಟ್ರಾನ್ಸ್ಫರ್
ಇನ್ಫ್ಲುಯೆನ್ಸ್ ಪವರ್ ಕೂಡ ಇದೆ, ಅದರಲ್ಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಜೀನಿಯಸ್ ಲೆವೆಲ್ ಇಂಟೆಲಿಜೆನ್ಸ್. ಫೈನಲಿ he is the Doom, Dr. Doom, the God Emperor Doom. ಸೊ ಇದೆಷ್ಟು ನಮ್ಮ ಡಾಕ್ಟರ್ ಡೂಮ್ ನ ಒಂದು ಆರಿಜಿನ್ ಹಿಸ್ಟರಿ. ಈ ಕತೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ವಿತ್ ರಾವಣ್ ಕ್ರಿಯೇಟರ್. ಟೇಕ್ ಕೇರ್, ಬಾಯ್.